ಇನ್ನು ಬಂಧನದಲ್ಲಿ ಅಂದರೆ ಕಸ್ಟಡಿಯಲ್ಲಿ ಇರತಕ್ಕಂಥ ಮಾಜಿ ಸಚಿವ ರೇವಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ನಿನ್ನೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಇವತ್ತು ಮತ್ತೆ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಗೆ, ನಿನ್ನೆ ಎಲ್ಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದರು. ಮೆಡಿಕಲ್ ಟೆಸ್ಟ್ಗೆ ರೇವಣ್ಣ ಅವರನ್ನು ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಹರ್ನಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಂತೆ ರೇವಣ್ಣ ಅವರು. ಹರ್ನಿಯಾ ಸಮಸ್ಯೆ ಅಂತಂದರೆ ಅದರ ತೀವ್ರತೆ ನೋಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಪರೇಷನ್ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ SIT ಅಧಿಕಾರಿಗಳು. ಈ ನಡುವೆ CID ಕಚೇರಿಯಲ್ಲಿ ಮಾಜಿ ಸಚಿವ ರೇವಣ್ಣ ಅವ್ರನ್ನ ಅವ್ರ ಪರ ವಕೀಲರು ಕೂಡ ಭೇಟಿ ಆಗಿದ್ದಾರೆ ಈಗಾಗಲೇ. ಸೊ ನಿನ್ನೆ ಎಲ್ಲ ಏನೋ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು. ಅದಾದ ನಂತರ ಟೆಸ್ಟ್ ಮಾಡಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಗೊತ್ತಾಯಿತು. ಆಮೇಲೆ ವಿಕ್ಟೋರಿಯಾ ಕರ್ಕೊಂಡೋದ್ರು ಬೋರಿಂಗ್ನಿಂದ, ಅಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟರು. ಸ್ವಲ್ಪ ಹೊತ್ತು ಇಟ್ಕೊಂಡಿದ್ರು ಹಾಸ್ಪಿಟಲಲ್ಲಿ. ಆಮೇಲೆ ವೈದ್ಯರು ಹೇಳಿದ ಮೇಲೆ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಿದ್ರು. ಬಟ್ ಈಗ ಆ ಟೆಸ್ಟ್ ರಿಪೋರ್ಟ್ಗಳು ಬಂದಿರೋದ್ರಿಂದ ಅವರಿಗೆ ಹರ್ನಿಯಾ ಸಮಸ್ಯೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅದರಿಂದನೇ ಹೊಟ್ಟೆ ನೋವು ಬರ್ತಾ ಇದೆಯಾ ಅಂತ ಗೊತ್ತಿಲ್ಲ, ವೈದ್ಯರು ಹೇಳಬೇಕು ಆ ವಿಚಾರವಾಗಿ. ಹಾಗಾಗಿ ಆ ಥರ ಏನಾದರೂ ತೀವ್ರತರವಾದರೆ ಆಪರೇಷನ್ ಕೂಡ ಮಾಡಬೇಕಾಗತ್ತೆ. ವೈದ್ಯರು ಕೂಡ ಅದಕ್ಕೆ ಸಲಹೆಯನ್ನು ಕೊಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಮೊದಲನೇದಾಗಿ ಈಗ ರೇವಣ್ಣ ಅವರ ಹೆಲ್ತ್ ಅಪ್ಡೇಟ್ಸ್ ಏನು? ಅರವಿಂದ್, ಈಗ ರೇವಣ್ಣ ಅವರಿಗೆ ನಿನ್ನೆ ಸಂಜೆ ವಿಕ್ಟೋರಿಯಾದ PMSSY ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು. ಮೆಡಿಕಲ್ ಟೆಸ್ಟನ್ನು ಮಾಡಿದರು. ಆ ಮೆಡಿಕಲ್ ಟೆಸ್ಟಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಇದೆ. ECG ಕೂಡ ನಾರ್ಮಲ್ ಇದೆ ಅನ್ನುವಂಥದ್ದು, ಮತ್ತು ಶುಗರ್ ಲೆವೆಲ್ಲು BP ಲೆವೆಲ್ಲು ಕೂಡ ನಾರ್ಮಲ್ ಇದೆ. ಆದರೆ ಅವರಿಗೆ ಚಿಕ್ಕದಾಗಿ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಹೊಟ್ಟೆ ನೋವು ಕಾಣಿಸ್ಕೊಂಡಿರೋದು ಯಾಕೆ ಅನ್ನೋದನ್ನು ಕೂಡ ವೈದ್ಯರು ಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದರು. ಆ ವೇಳೆ ಅವರಿಗೆ ಚಿಕ್ಕದಾಗಿ ಹರ್ನಿಯಾ ಸಮಸ್ಯೆ ಇದೆ ಅನ್ನೋದು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಅವರಿಗೆ ಈ ರಿಪೋರ್ಟನ್ನು ನೋಡಿಬಿಟ್ಟು ಮೆಡಿಸನ್ನಲ್ಲಿ ಅದನ್ನು ಕ್ಲಿಯರ್ ಮಾಡ್ಬೋದಾ ಅಥವಾ ಬೇರೆ ಏನಾದರೂ ಚಿಕಿತ್ಸೆ ಕೊಟ್ಟು ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವೈದ್ಯರು ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೋರಿಂಗ್ ಆಸ್ಪತ್ರೆಯಲ್ಲೂ ಹರ್ನಿಯಾ ಸಮಸ್ಯೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಒಪಿನಿಯನನ್ನು ತೆಗೆದುಕೊಳ್ಳಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ರು, ರೆಫರ್ ಮಾಡಿದರು. ಆ ಬೋರಿಂಗ್ ಆಸ್ಪತ್ರೆ ವೈದ್ಯರ ರೆಫರ್ ಮೇರೆಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದಾರೆ. ನಿನ್ನೆ ಸಂಜೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಹೋಗಿದ್ರು. ಇವತ್ತು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿರೋದಂತ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇನ್ನೇನು SIT ಕಚೇರಿಯಿಂದ ಅರ್ಧದಿಂದ ಮುಕ್ಕಾಲು ಗಂಟೆ ಒಳಗಡೆ ವಿಕ್ಟೋರಿಯಾ PMSSY ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಅವರ ಹೆಲ್ತ್ ಬುಲೆಟಿನ್ ಸದ್ಯಕ್ಕೆ ನಾರ್ಮಲ್ ಇದೆ ಅಂತ ಇದೆ. ಆ ಹರ್ನಿಯಾ ಸಮಸ್ಯೆ ಏನು ಚಿಕ್ಕದಾಗಿ ಕಾಣಿಸ್ಕೊಂಡಿದೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಾ ಅಥವಾ ಬೇಡವಾ, ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಇವತ್ತು ವೈದ್ಯರು ಕೊಡ್ತಾರೆ. ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಬೇಕಾಗಿದೆ. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಕರೆದುಕೊಂಡು ಬಂದು ಇಲ್ಲೊಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಆ ರಿಪೋರ್ಟನ್ನು ಕೂಡ ತೆಗೆದುಕೊಂಡು ಹೋಗೋಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಆರೋಪಿಗೂ ಕೂಡ 24 ಗಂಟೆ ಒಳಗಡೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಅದರಲ್ಲೂ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅವರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಮೆಡಿಕಲ್ ಟೆಸ್ಟ್ಗೆ SIT ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇರುವಂಥದ್ದು. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸದ್ಯಕ್ಕಂತೂ ಈಗ ಮತ್ತೆ ರೇವಣ್ಣ ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ನಿನ್ನೆ ಹರ್ನಿಯಾ ಪತ್ತೆ ಆಗಿತ್ತು. ಆ ಹರ್ನಿಯಾಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಮೆಡಿಸನಿಂದನೇ ಕ್ಯೂರ್ ಮಾಡ್ಬೋದಾ ಅಥವಾ ಅದೇನಾದರೂ ಉಲ್ಬಣ ಆಗಿದ್ದರೆ ಸ್ವಲ್ಪ ಅದನ್ನು ಸಹಜವಾಗಿ ಆಪರೇಷನ್ ಮಾಡಿ ತೆಗಿತಾರೆ. ನೋಡೋಣ ಏನಾಗುತ್ತೆ ಅಂತ.